ಎಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಏನು ಅನ್ನೋದನ್ನು ಸಮಾಲೋಚನೆ ಮಾಡಿದ್ದಾರೆ. ಅದರಿಂದ ಆ ಸೀಟು ಹಂಚಿಕೆಯ ವಿಷಯದಲ್ಲಿ ಅವರ ಒಂದು ತೀರ್ಮಾನಕ್ಕೆ ನಾನು ಮಧ್ಯಪ್ರವೇಶ ಮಾಡಲ್ಲ. ಅದು ಅವರಿಗೆ ಸೇರಿ. ನಮ್ಗೆ ಎಷ್ಟು ಸೀಟ್ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಈ ವಿಷಯ ಕೂಡ ನಾನು ಚರ್ಚೆ ಮಾಡಿಲ್ಲ. ಊಹಾಪೋಹ ಮಂಡ್ಯ, ಕೋಲಾರ, ಹೀಗೆ ನಾನು ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ನಿಂತಿದ್ದರಿಂದ, ಅಲ್ಲ ಇದರಲ್ಲಿ ತುಮಕೂರಲ್ಲಿ, ಇದೆಲ್ಲವೂ ಸ್ವಾಭಾವಿಕವಾಗಿ ಹೊರಗಡೆ ಚರ್ಚೆ ನಡೀತಾ ಇದೆ. ಆದರೆ ಕೂತು ತೀರ್ಮಾನ ಮಾಡಿಲ್ಲ. ಹಾಸನದ್ದು ಸಿಟ್ಟಿಂಗ್ ಮೆಂಬರ್ ಇದ್ದಾನೆ. ಒಂದು ನಾನೇ ನಿಲ್ತಾರೆ ಅಂತ ಹೇಳಿ ಒಂದು ದೊಡ್ಡ ಭಾವನೆ ಅನೇಕರು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದರು. ಕೊನೆಯ ಘಟ್ಟದಲ್ಲಿ ದೇವೇಗೌಡರು ನಮ್ಮ ಜಿಲ್ಲೆಯಲ್ಲೇ ಗೆಲ್ಲಬೇಕು ಅಂತ, ನಾನು ನಿಲ್ಲಲಿಲ್ಲ ಅಂತ ಹೇಳಿದ್ದೆ. ನನಗೆ 91 ವಯಸ್ಸು. ಇನ್ನು 3 ತಿಂಗಳಾದರೆ 91 ಮುಗೀತು, ಮೇ 18. ಆದ್ದರಿಂದ ನಾನು ಈ ಒಂದು ಕ್ಷೇತ್ರದ ಹಿಂದೆ ಯಾರು ಶಾಸಕ ಲೋಕಸಭೆ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣವರು, ಅವರಿಗೆ ಸಂಪೂರ್ಣವಾಗಿ ನಾನು ಜನಗಳ ಮತವನ್ನು ನಾನಾಗೆ ಹೋಗಿ ಜನಗಳ ಮುಂದೆ ಕೈ ಚಾಚಿ ಕೇಳಿ ಈ ಜಿಲ್ಲೆಯ ಒಂದು ಪ್ರಾತಿನಿಧ್ಯ ಪ್ರಜ್ವಲ್ ರೇವಣ್ಣವರಿಗೆ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡಿ, ಇದು ಈ ಒಂದು ವಿಷಯ ಸೂಕ್ಷ್ಮವಾಗಿ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ತಾವು ಇನ್ನೇನಾದರೂ ಬೇರೆ ಪ್ರಶ್ನೆ ಕೇಳೋದಿದ್ರೆ ನಾನು ಅದಕ್ಕೆ ಹೇಳಲಿಕ್ಕೆ ಸಿದ್ಧ ಇದ್ದೇನೆ. ಕುಮಾರಸ್ವಾಮಿ ಅವರು ಊಹಾಪೋಹ ಇದೆಲ್ಲ. ಒಂದು, ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದ್ ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲೇಬೇಕು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ಅವರಿಗೆ ಯಾವ ಸಮಸ್ಯೆ ಇಲ್ಲ. ಮಂಡ್ಯ ಇರ್ಬೋದು, ಈವನ್ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲಿ ಬೇಕಾದಷ್ಟು ಕಡೆ ಅವ್ರನ್ನ ಕರೀತಾರೆ. ಪಕ್ಷ ಬೇರೆ. ಆದರೆ ತೀರ್ಮಾನ ಮಾಡೋದು ಅದು ಮೋದಿಯವರು, ಶಾ ಅವರು ಕುಮಾರಸ್ವಾಮಿ ನೀವು ಡೆಲ್ಲಿಗೆ ಬರಬೇಕು ಅನ್ನೋ ತೀರ್ಮಾನ ಮಾಡೋದು ಅವ್ರಿಗೆ ಸೇರಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಆ ರೀತಿಯ ಮಾತನಾಡೋದಿಲ್ಲ. ನನಗೆ ಗೊತ್ತಿರುವ ಹಾಗೆ ಊಹಾಪೋಹ ಇದೆ. ಅವ್ರನ್ನ ಡೆಲ್ಲಿಗೆ ತಗೊಂಡು ಕ್ಯಾಬಿನೆಟಲ್ಲಿ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಅಂತ ಅನ್ನೋ ಊಹಾಪೋಹ ಮಾತಿದೆ. ಆದರೆ ನನ್ನ ಮುಂದೆ ಅಂತ ಮಾತನಾಡಿದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರ? ಇದು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಂತ. ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ ಅವರು ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ. ಆದರೆ ಮಂಡ್ಯ ಜಿಲ್ಲೆಯ ಜನ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಯಾರಾದರೂ ನಿಲ್ಲಬೇಕು ಅಂತ ಹೇಳಿ ಒಂದು ಸರ್ವಾನುಮತದ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಆದರೆ ಕುಮಾರಸ್ವಾಮಿ ಅದಕ್ಕೆ ಒಪ್ಪಿಗೆ ಕೊಡಲು, ಆ ಒಂದು ಒಪ್ಪಿಗೆ ಕೊಟ್ಟರೆ ನಿಲ್ತಾರೆ, ಅಲ್ಲದೆ ಇದ್ರೆ ಇಲ್ಲ. ಅವರು ಫಿಲಮ್ ಫೀಲ್ಡ್ ಅಲ್ಲಿ ಇದ್ದಾರೆ. ಆದರೆ ಪ್ರತಿ ಜಿಲ್ಲೆ ವೈಸು
ಅವರು ಇವತ್ತು ಕಾರ್ಯಕರ್ತರ ಸಭೆನ ನಿಖಿಲ್ ಕುಮಾರಸ್ವಾಮಿ ತಪ್ಪದೇನೆ ಮಾಡ್ತಾ ಇದ್ದಾರೆ. ಪಕ್ಷದ ಅದು ಯುವ ಜನತಾ ಲೀಡರ್ ಆಗಿ ಎಲ್ಲ ಜಿಲ್ಲೆಯ ಕಾರ್ಯಕ್ರಮಗಳನ್ನು ಅವರು ತಪ್ಪದೇ ಮಾಡ್ತಾ ಇದ್ದಾರೆ. ಈಸ್ ಮೋರ್ ಆಕ್ಟಿವ್. ಡೆಲ್ಲಿಲಲ್ಲೂ ಕುಮಾರಸ್ವಾಮಿ ಜೊತೆ ಇದ್ರು ನಿಖಿಲ್ ಅವರು ಅಂತ ಹೇಳ್ತಾರೆ. ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಲಿ. ಡೆಲ್ಲಿ ಇದ್ದಿದ್ದು ಸತ್ಯ. ನಿಖಿಲ್ ಕುಮಾರಸ್ವಾಮಿನೇ ನೇರವಾಗಿ ಹೋಗಿ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಜೊತೆ ಅವರು ಚರ್ಚೆ ಮಾಡಿರೋದು ಸತ್ಯ. ಇದರೊಳಗೇನು ಯಾವುದು ಮುಚ್ಚುಮರೆ ಏನಿಲ್ಲ. ಆದರೆ ಚುನಾವಣೆ ನಿಲ್ಲದ ವಿಷಯದಲ್ಲಿ ಕುಮಾರಸ್ವಾಮಿ ಮನಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಈ ನಿಮಿಷದವರೆಗೂ ಕುಮಾರಸ್ವಾಮಿ ತಮ್ಮ ನಿಲುವನ್ನು ಬದಲಾಯಿಸಿದ್ರು.